ದಸರಾ, ಮಹಿಳಾ ಮಕ್ಕಳ ದಸರಾ ಮತ್ತು ನಮ್ಮ ಕವಿಗೋಷ್ಠಿ ಇವೆಲ್ಲ ಕಾರ್ಯಕ್ರಮಗಳನ್ನು ಕೂಡ ಮೈಸೂರು ದಸರಾದಲ್ಲಿ ಏನಿದೆ ಅದಕ್ಕಿಂತ ಡಬಲ್ ಇದೆ. ಮೈಸೂರು ದಸರಾ ಏನಿದೆ ಅದಕ್ಕಿಂತ ಡಬಲ್ ಇದೆ. ಆಮೇಲೆ ಕೊನೆಯದಾಗಿ ಪಟಾಕಿ ಅದು ಕೂಡ ಇದೆ. ಬಾಣ ಬಿರುಸು ಅದು ಕೂಡ ಬಹಳ ಸುಂದರವಾಗಿ ಇರ್ತಕ್ಕಂಥ ಬಾಣ ಬಿರುಸನ್ನು ಕೂಡ ಏರ್ಪಾಡು ಮಾಡಿದ್ವಿ. ಇಷ್ಟೆಲ್ಲ ಕಾರ್ಯಕ್ರಮ ಯಾವುದಕ್ಕೋಸ್ಕರ ಮಾಡಿದ್ದೀವಿ ಅಂದರೆ ತುಮಕೂರಿನ ಕಲೆ ಸಾಹಿತ್ಯ, ತುಮಕೂರಿನ ಜನ ಹೇಗಿದ್ದಾರೆ, ಎಷ್ಟು ಒಳ್ಳೆಯವರಪ್ಪ ತುಮಕೂರಿನವರು, ಅದು ಬರಬೇಕು. ಅದಕ್ಕಾಗಿ ಈ ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ. ನನಗೆ ನಮ್ಮ ಶಾಸಕರು ಆಮೇಲೆ ನೋಡಿ ಹೇಳೋದೇ ಬಿಟ್ಟೆ, ಅನನ್ಯ ಭಟ್ ಅಂತ ಕೇಳಿದ್ರ ಯಾವುದು ಯಾವ ಹಾಡು? ಜನಪದ ಹಾಡು. ಅದನ್ನ ಮಲೆ ಮಹದೇಶ್ವರಂದು ಅದನ್ನ ಹಾಡಿದರು. ಬಹಳ ಬಹಳ ಬ್ಯೂಟಿಫುಲ್ ಆಗಿ ಹಾಡಿದ್ದಾರೆ. ಅದು ಮತ್ತೆ ಇನ್ನು ಬೇರೆ ಬೇರೆ ಹಾಡ್ತಾರೆ. ಅನನ್ಯ ಭಟ್ ಬರ್ತಾರೆ. ಶ್ರೀಮತಿ ಅನುರಾಧ ವಿಕ್ರಾಂತ್ ಅಂತೇಳಿ ಬಹಳ ಹೆಸರಾಂತ ಕಲಾವಿದರು. ಅವರು ನಾಟ್ಯ, ಭರತನಾಟ್ಯ ಅವ್ರದ್ದು ಟೀಮ್ ಬರುತ್ತೆ. ಆಮೇಲೆ ಅರ್ಜುನ್ ಸರ್ಜಾ ಅವ್ರು ಬರ್ತಾರೆ. ಅವರು ಅರ್ಜುನ್ ಸರ್ಜಾ ಅಂದ್ರೆ ನಮ್ಮೂರ್ನವರಲ್ಲ, ಅದಕ್ಕೆ ಹಂಗೆ ಹೇಳ್ತಾರೆ. ನಮ್ಮೂರ್ನವರಲ್ವ ಅವರು? ನಮ್ಗೂ ಇವ್ರು ಕಣ್ರಿ ಮದ್ಗಿರೋದು ದೊಡ್ಡೇರಿ. ಜಗ್ಗೇನಹಳ್ಳಿ ಅಂತ ಇದೆ. ಅವರ ತಾಯಿ ನಮ್ಮ ಜೊತೆಯಲ್ಲೆಲ್ಲ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ರು. ಯಾವ ಲಕ್ಷ್ಮೀದೇವಮ್ಮ ಆಯ್ತಾ. ಈಗ ಅವರು ಅನನ್ಯ ಭಟ್ಟು, ಅನುರಾಧ ವಿಕ್ರಾಂತ್ ಮತ್ತೆ ಅರ್ಜುನ್ ಜನ್ಯ ಬರ್ತಾರೆ. ರವಿಚಂದ್ರನ್ ಬರ್ತಾರೆ. ರಮ್ಯಾ ಬರ್ತಾರೆ. ಅವರೆಲ್ಲ ಅಮೆರಿಕಾದಲ್ಲಿ ಇದ್ರು. ನನಗೆ ಫೋನ್ ಮಾಡಿ ಬರ್ಬೇಕಮ್ಮ ಅಂದೆ. ಅಂಕಲ್ ನಾನು ಬರೋಕ್ಕಾಗೋದಿಲ್ಲ ಅಂದ್ರೆ, ಬರ್ಲಿಲ್ಲ ಅಂದ್ರೆ ನೋಡಿ ಬ್ಯಾನ್ ಮಾಡ್ಬಿಟ್ಟು ಈ ಪಿಕ್ಚರ್ ಎಲ್ಲ ಒಪ್ಕೊಂಡಿದ್ದಾರೆ, ಬರ್ತಾರೆ. ಆಮೇಲೆ ಆಳ್ವಾಸ್ ಅಂತ ಕೇಳಿದಿರಾ? ಬಹಳ ಚೆನ್ನಾಗಿರುತ್ತೆ ಅವ್ರದ್ದು ನೃತ್ಯ, ಅವ್ರಿಗೆಲ್ಲ ಬಹಳ ಬ್ಯೂಟಿಫುಲ್ ಆಗಿರುತ್ತೆ. ಇದು ಅವರು ಬರ್ತಾರೆ. ಅವ್ರದ್ದೊಂದು ದಿವಸ ಇರುತ್ತೆ. ಆಮೇಲೆ ಈ ರಾಜಸ್ಥಾನದಲ್ಲಿ ನೃತ್ಯ ಮಾಡ್ತಾರೆ, ದಾಂಡ್ಯ ಕೋಲಾಟ ಮಾಡ್ತಾರಲ್ಲ ನಮ್ಮಲ್ಲಿ, ಆ ರೀತಿ ಇರ್ತದೆ. ಅದನ್ನ ಸ್ಪೆಷಲ್ ಆಗಿ ನಮ್ಮ ಡಾಕ್ಟರ್ ರಂಗನಾಥ್ ಅವರಿಗೋಸ್ಕರ ತರ್ತೀವಿ.